ಚೆಕ್ ಬೌನ್ಸ್ ಆಗ್ಲಿ ಗಂಡಂದ್ರ ವಿಚಾರ ಆಗ್ಲಿ ಈ ತರದೆಲ್ಲ ಬರೋದು ಅದ್ ನನಗೆ ಗೊತ್ತಿಲ್ಲ ಸರ್. ಈಗ ಅದು ಯಾರು ಹಾಕೊಂಡಿದ್ದಾರೆ? ಚೈತ್ರ ಅವರು. ಯಾರು? ಚೈತ್ರ ಅವರು. ಚೈತ್ರ ಕುಂದಪ್ಪ ಅವ್ರು. ನೀವು ಅವ್ರನ್ನೇ ಕೇಳ್ಬೇಕಲ್ವಾ ಸರ್? ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಿದ್ರೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೀನಿ. ಈಗ ನೀವು ಕೇಳಿದ್ರೇನೋ 3 ಗಂಡಂದಿರು ಚೆಕ್ ಬೌನ್ಸ್ ಅಂತ, ಬಹುಶಃ ಅವ್ರು ಮಾಡಿರೋದನ್ನ ಅವ್ರು ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. ಆಕ್ಸಿಡೆಂಟಲಿ ಆಗೋದು ಬೇರೆ ಮೇಡಮ್, ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದು ಬೇರೆ. ಅದನ್ನ ಹಲ್ಲೆ ಅಂತ ಕರೀತಾ, ಅದನ್ನೇ ನಾ ಹೇಳೋದು, ಅದನ್ನ ಹಲ್ಲೆ ಅಂತ ಕರಿತೀವಿ. ಎಲ್ಲೂ ನಮ್ಮ ಹತ್ರ ಬಿಗ್ ಬಾಸ್ ಬರೆಸ್ಕೊಂಡಿರಲ್ಲ ಮೇಡಮ್. ನಿಮ್ ಮೇಲೆ ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ, ಉದ್ದೇಶ ಪೂರ್ವಕವಾಗಿ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಮ ಹತ್ರ ಎಲ್ಲೂ ಬರೆಸ್ಕೊಂಡಿರೋದಿಲ್ಲ. ಸೊ ನಿಮ್ಗೆ ಟಾಸ್ಕ್ ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಇದ್ರಲ್ಲೆಲ್ಲ ಸೈನ್ ಮಾಡಿರ್ತೀರಾ, ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತವ್ರು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ಗೆ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ. ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಮ್, ಆಟದಲ್ಲಿ ಗೊತ್ತಿಲ್ಲದೆ ಆಗುವಂತದ್ದು. ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ. ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್, ಯಾರದನ್ನ ಮೈ ಪರ್ಚ್ಕೋತಾರೆ ನೀವು ಅವರನ್ನೇ ಕೇಳಿ. ಅಲ್ಲಲ್ಲ, ಬಿಗ್ ಬಾಸ್ ಮುಗೀತು, ಬಟ್ ಅದರಿಂದ ಹವಾ ಇನ್ನೂ ಕಮ್ಮಿ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ದಿನ ಜಾಸ್ತಿ ಆಗ್ತಾನೆ ಇದೆ. ಇಂದು ಮತ್ತೆ ಚೈತ್ರ ಕುಂದಪುರ ಅವರು. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಏನಾಗಿದೆ? ಪರಚಾಟದ ಬಗ್ಗೆ ಮಾತಾಡಿದ್ರಿ, ಸೊ ಅದಕ್ಕೆ ಅವ್ರು ಕೌಂಟರ್ ಕೊಟ್ಟಿದ್ರು. ಅಲ್ಲ, ನಾನ್ ಆಕ್ಚುಲಿ ಎಲ್ಲಿನೂ ಕೂಡ ನನ್ನ ಫೇಸ್ಬುಕ್ ಅಲ್ಲಾಗ್ಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ನಾನು ಎಲ್ಲೂ ಕೂಡ ಅವ್ರ ಹೆಸರನ್ನ ಹೇಳಲೇ ಇಲ್ಲ. ಸೊ ಹಾಗಾಗಿ ಅದು ಹೇಗೆ ಸ್ಪ್ರೆಡ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರಿಚಿದ್ದಾರೆ ಅನ್ನೋದನ್ನ ನಾನು ಕೇಳಿದೀನಿ ಅಷ್ಟೇನೆ. ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಷ್ಟು ತೋರಿಸಿದ್ದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಈಗ ತಾನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನ್ ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡ್ಲೇಬೇಕಾಗಿತ್ತು. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದನ್ನ ನನ್ನ ಜನಕ್ಕೆ ಆಡಿಯನ್ಸ್ಗೆ ಬಿಟ್ಟಿದೆ ಅದನ್ನ. ಬಟ್ ಚೈತ್ರ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ನನ್ನನ್ನು ಕಾಡ್ತಾರೋ ಅಂತ ಯಕ್ಷ ಪ್ರಶ್ನೆ. ಹಾಗಾಗಿ ಉತ್ತರ ನಿಮ್ಮೆಲ್ರಿಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಪರಿಚಿತವ್ರು ಅವರೇ ಉತ್ತರ. ಅಲ್ಲ, ನಾನ್ ಗೊತ್ತಿಲ್ಲ ಅಂತ ನಾನು ಹೇಳಲಿಲ್ಲ. ನಾನ್ ಗೊತ್ತಿಲ್ಲ ಅಂತ ನಾ ಹೇಳಿಲ್ಲ. ನನಗೆ ಆಗಿರೋ ಗಾಯದ ಬಗ್ಗೆ ನಾನು ಹಾಕಿದೀನಿ ಅಷ್ಟೇ. ಅದಕ್ಕೆ ಉತ್ತರ ಕೊಟ್ಟಿದ್ದು ಅವರು. ಸೊ ಹಾಗಾಗಿ ಯಾಕೆ ಅದೇನೋ ಹೇಳ್ತಾರಲ್ಲ, ಅದೇನೋ ಕಳ್ಳ ಅಂದ್ರೆ ಮೈ ಮುಟ್ಕೊಂಡು ನೋಡ್ಕೊಂಡ ಅಂದಾಗೆ ಯಾಕೆ ಅವ್ರು ರಿಯಾಕ್ಟ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಸೊ ನೀವು ಅವ್ರನ್ನ ಕೇಳ್ಬೇಕು. ಅಲ್ಲ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೀನಿ ಅಷ್ಟೇ. ನನಗಾದಂತ ಗಾಯಗಳು, ನನಗಾದಂತ ನೋವಿನ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ದೆ. ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ನನಗಾದಂತ ನೋವು, ನನಗಾದಂತ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದೀನಿ. ಈಗ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ. ಈಗ ನನಗಾಗಿರೋ ಅಂತದ್ದು, ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು. ಈಗ ನಾನು ಅದನ್ನ ತೋರಿಸ್ಲೇಬೇಕಾಗತ್ತೆ. ಈಗ ಅದನ್ನ ಬಿಗ್ ಬಾಸ್ ಅವ್ರು ಹೊರಗಡೆ ತೋರ್ಸಿರ್ಲಿಲ್ಲ. ಏನ್ ಹೊರಗಡೆ ತೋರ್ಸಿರ್ಲಿಲ್ಲ? ಯಾಕೆಂದ್ರೆ ನಾನ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು, ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು, ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ. ಹಾಗಾಗಿ ನಾನು ಕೂಡ ಒಬ್ಬ ಟಫ್ ಕಂಟೆಂಡರ್ ಆಗಿ ಅಲ್ಲಿ ಇದ್ದಾಗ, ಯಾಕಂದ್ರೆ ಅಲ್ಲಿ ನೋವು ಆಗ್ತಿದೆ, ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ, ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ನ ಕೇಳ್ಬೇಕು? ನಮಗ್ ಗೊತ್ತಿಲ್ಲ ಅಲ್ಲಿ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದ್ರೆ, ಎಷ್ಟು ತೋರಿಸಿದಾರೆ ಅಂತ. ಸೊ ನನಗಾಗಿದೆ, ನಾನು ಕೇಳಿದೀನಿ. ನೋಡಿ, ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ. ಯಾಕೆಂತಂದ್ರೆ ಉದ್ದೇಶ ಪೂರ್ವಕವಾಗಿ ಇಂಟೆನ್ಷನಲಿ ಮಾಡುವಂತದ್ದು ಬೇರೆ. ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ, ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ನನಗಾಗಿರುವಂತ ನೋವನ್ನ ನನ್ನ ಫೋಟೋನ ನಾನು ಹಾಕೊಂಡಿದ್ದೀನಿ. ಆಕ್ಸಿಡೆಂಟಲಿ ಆಗೋದು ಬೇರೆ ಮೇಡಮ್, ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದು ಬೇರೆ. ಅದನ್ನ ಹಲ್ಲೆ ಅಂತ ಕರಿತಾ, ಅದನ್ನೇ ನಾ ಹೇಳೋದು, ಅದನ್ನ ಹಲ್ಲೆ ಅಂತ ಕರಿತೀವಿ. ಎಲ್ಲೂ ನಮ್ಮ ಹತ್ರ ಬಿಗ್ ಬಾಸ್ ಬರೆಸ್ಕೊಂಡಿರಲ್ಲ ಮೇಡಮ್. ನಿಮ್ ಮೇಲೆ ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ, ಉದ್ದೇಶ ಪೂರ್ವಕವಾಗಿ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಮ ಹತ್ರ ಎಲ್ಲೂ ಬರೆಸ್ಕೊಂಡಿರೋದಿಲ್ಲ. ಸೊ ನಿಮ್ಗೆ ಟಾಸ್ಕ್ ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಇದ್ರಲ್ಲೆಲ್ಲ ಸೈನ್ ಮಾಡಿರ್ತೀರಾ, ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತವ್ರು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ಗೆ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ. ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಒಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್? ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಮ್, ಆಟದಲ್ಲಿ ಗೊತ್ತಿಲ್ಲದೆ ಆಗುವಂತದ್ದು. ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ. ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್, ಯಾರದನ್ನ ಮೈ ಪರ್ಚ್ಕೋತಾರೆ ನೀವು ಅವರನ್ನೇ ಕೇಳಿ. ಅಲ್ಲಲ್ಲ, ಒಂದ್ ನಿಮಿಷ, ನನಗಾಗಿರುವಂತ ಗಾಯದ ಬಗ್ಗೆ ನಾನು ಹಾಕೊಂಡಿದ್ದೀನಿ, ಕರೆಕ್ಟ್. ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ. ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ